ನಡ್ಕೊಂಡು ಹೋಗೋಣ ಅಂತ ಹೇಳಿದ್ದು. ಹಾಂ, ನಡ್ಕೊಂಡು ಹೋಗೋಣ. ಇನ್ನೆಷ್ಟು ದೂರ ಆಗುತ್ತೆ? ಹತ್ರನೇ ಆಗುತ್ತಪ್ಪ. ಹಂಗೆ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬರೋಣ. ಏನು ಸ್ಲಿಪ್ಪು? ನಿಮ್ಮ ಮೊಬೈಲಲ್ಲಿ ಫೋಟೋ ಐತಲ್ಲ, ಅದು ಸಾಕಾಗತ್ತಲ್ಲ. ಮೊಬೈಲಲ್ಲಿ ಫೋಟೋ ತಗೊಂಡಿದ್ದೀರಾ ನೀವೇನೇನು? ನಾನು ಹೇಳ್ದೆ ನೀವು ಒಂದು ಫೋಟೋ ತೆಗೆದು ಇಟ್ಕೊಳ್ಳಿ. ಅದನ್ನು ಏನಕ್ಕೆ? ನಾನು ಕೂತ್ಕೊಂಡ್ರೆ ಸರಿ ಹೋಗುತ್ತೆ. ನಡೀರಿ ಹೋಗೋಣ, ಟೈಮ್ ಆಗುತ್ತೆ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಇಲ್ಲೇ ನಿಲ್ಲಿಸಿ, ಇನ್ನೆಲ್ಲಿ ನಡ್ಕೊಂಡು ಹೋಗ್ತೀರಾ? ಸಖತ್ತಾಗಿ ಓಡಾಡದೆ ಇರ್ತಾರ ಗುರು. ನಾನು ಅದನ್ನೇ ಹೇಳಿದ್ದು ನಿಮಗೆ, ಇಲ್ಲೇನಾದರೂ ಹಾಕ್ಸಿ ನೀವು ಅಂತ ಹೇಳ್ಬಿಟ್ಟು. ಏನು ಹೇಳಿದ್ರಿ? ಸಾಸಿವೆ ಗಿಡನೇ ಕಾಣಿಸ್ತಾ ಇಲ್ಲ, ಹುಚ್ಚೆಳ್ಳು ಗಿಡ ಎಲ್ಲ ನೀಟಾಗಿ ಕಾಣಿಸ್ತಾವೆ. ಹುಚ್ಚೆಳ್ಳು ಹಾಕಿ ಹುಚ್ಚೆಳ್ಳು ಬರ್ತಾಯ್ತಪ್ಪ. ದೇವ್ರೆ, ಎಷ್ಟೊಂದು ದಾರಿ ಎಲ್ಲ ಓಡಾಡ್ಬಿಟ್ಟವ್ರು ನೋಡ್ರಿ. ಇದು ಬದ ತೆಗ್ಸಾಕ್ಬಿಟ್ಟು ಆ ಕಡೆಗೆ ಹಾಕ್ಬೇಕು ತಾನೇ ನೀವು. ಈ ವರ್ಷ ಮಾಡ್ಕೊಂಬಿಟ್ಟವ್ರೆ ಇರಲಿ ಅಂತನಾ? ಈ ವರ್ಷ ಮಾಡ್ಕೊಂಬಿಟ್ಟವ್ರೆ ಇರಲಿ ಅಂತನಾ? ಹಾಂ, ಹೋಗ್ಲಿ ಬಿಡ್ರಿ. ಮಾಡಿ ಅಣ್ಣ, ಹಿಂಗೆ ಪೋಡಿ ಮಾಡಿಸ್ಬೇಕಣ್ಣ ಅಂತ ಹೇಳ್ರಿ. ಹೇಳಿದ್ರಲ್ಲ ನಿಮ್ಮ ಮಾವ. ಹೆಂಗೂ ಒಂದು 15 ದಿವಸ ಆಯ್ತಾ ಇದನ್ನ ಹಾಕಿ? 15 ದಿವಸದ ಹಿಂದಗಡೆ ಚಲಿಸಿದ್ರು. ಇವಾಗ ನೋಡಿದ್ರೆ ಚೆನ್ನಾಗಿ ಮೊಳಕೆ ಬಂದಿದೆ. ಬೇಜಾರಾಗ್ತಿತ್ತು ಅಂದಿದ್ದಕ್ಕೆ ನಂಜುಂಡೇಶ್ವರ್ ನಡಿ ಹೊಲ್ದ ಹತ್ರಕ್ಕಾದ್ರೂ ಹೋಗಿ ಬರೋಣ ಅಂತ ಅವ್ರು ಬ್ಯುಸಿ ಇದ್ದರು. ಆರ್ಡ್ರ್ಗಳಿದ್ವು, ಇವಾಗ ಬಂದಿದ್ದೀವಿ. ಸೂಪರಾಗಿ ಬಂದೈತೆ. ಈ ಸತಿ ನಾವೇ ಮಾಡಿಸೋಣ ಅಂತೇಳ್ಬಿಟ್ಟು ಯಾರಿಗೂ ಕೊಡದೆ ನಾವೇ ಮಾಡಿಸ್ತಾಯಿದ್ದೀವಿ. ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಸಿದ್ವಿ. ಇವಾಗ ಸಖತ್ತಾಗಿ ಬಂದೈತೆ. ನನಗಂತೂ ಸಖತ್ ಖುಷಿ ಆಗ್ತೈತೆ. ಏನೂ ಇದ್ರ ಬಗ್ಗೆ ಏನೂ ಲೈಕ್ ಗೊತ್ತಿಲ್ಲ. ನಂಜುಂಡೇಶ್ವರಿಗೆ ಸ್ವಲ್ಪ ಗೊತ್ತು, ಸ್ವಲ್ಪ ಅಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತು. ಹಂಗಂತ ತುಂಬ ಏನೂ ಅನುಭವ ಇಲ್ಲ. ಒಟ್ಟಿನಲ್ಲಿ ಬಂದ್ವಿ ಇವತ್ತು. ಎಷ್ಟೊಂದು ದಿವಸ ಆಗಿತ್ತು. ಅಭಿನವ್ ಮತ್ತು ಅವ್ರ ಅಪ್ಪ ಇಬ್ಬರು ಬರ್ತಾ ಇರ್ತಾರೆ, ನಾನೇನೇ ಬರಲ್ಲ. ಅವರಿಬ್ಬರು ಹೋಗ್ತಾರಲ್ಲ, ಇನ್ನೇನಕ್ಕೆ ನಾನು ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ. ನಂಗಂತೂ ಇಲ್ಲಿಗೆ ಬಂದಿದ್ದೊಂದು ಖುಷಿ ಅನಿಸ್ತೈತೆ. ಏನಾದರೂ ಬೇಜಾರಾದರೆ ನೋಡಿ, ಈ ಥರ ಏನಾದರೂ ಓಡಾಡಿಬಿಟ್ರೆ ಗಿಡ ಮರ ಅವಕ್ಕೆಲ್ಲ ನೋಡಿ ಬೇಜಾರೇ ಆಗಲ್ಲ. ಹುಟ್ಟಬೇಕು ಹುಟ್ಟುತ್ತವೆ, ಸಾಯ್ಬೇಕು ಸಾಯ್ತವೆ. ಬುದ್ಧಿ ಒಂದು ಕೊಡಬಾರ್ದು ದೇವರು, ಆವಾಗ ಯಾವುದು ತಲೆನೋವೇ ಇರಲ್ಲ ಅಂತ ಅನಿಸ್ತೈತೆ. ಹಿಂಗಂತಾರೆ. ಅದೇನೋ ಸೊಪ್ಪು ಕಿತ್ಕೊಂಬಂದಿದ್ರಲ್ಲ, ಕಿತ್ಕೊಡ್ತೀರಾ ಇವತ್ತು ಅಂತ ಕೇಳೋಣ ಅಂತ. ನಾನು ಗೊತ್ತಿಲ್ಲ ಅದು ಹೆಂಗೆ ಕೀಳೋದು, ಅದು ಎಲ್ಲಿ, ಯಾವ ಹಣ್ಣಂದ್ರಾಗೆ. ಇವ್ರೂರಲ್ಲಿ ನಂಜುಂಡೇಶ್ವರ ಹೆಸ್ರಿಗೆ ಲಿಮಿಟೇಷನ್ನೇ ಇಲ್ಲ. 1, 2, 3 ಅದರಲ್ಲಿ ಏನೇನೋ ಲೈಕ್ ಅಡ್ಡೆಸ್ರುಗಳನ್ನೆಲ್ಲ ಇಟ್ಕೊಂಬಿಟ್ಟು, ಯಾವ ನಂಜುಂಡಿ ಅಂದರೆ ಆ ನಂಜುಂಡಿ ಅಂದರೆ ಅದಕ್ಕೊಂದು ಅಡ್ಡೆಸ್ರು ಇರಬೇಕು. ಇಲ್ಲ ಅಂದರೆ ಆ ನಂಜುಂಡಿ ಈ ನಂಜುಂಡಿ ಎಲ್ಲ ನಂಜುಂಡಿನೂ ಒಂದೇ. ಕೊನೆಗೆ ಇನ್ನೊಂದು ಮಿಕ್ಸ್ ಏನು, ಅದ್ರಲ್ಲಿ ಟ್ವಿಸ್ಟ್ ಏನು ಗೊತ್ತಾ? ಅಪ್ಪಂದಿರ ಹೆಸ್ರು ಲೈಕ್ ಇಬ್ಬರದು 3 ಜನದ್ದು ಸೇಮ್ ಐತೆ. ಒಂದು ಕಾಮಿಡಿ ಅಂದರೆ ಕಾಮಿಡಿ. ಯಾರಿಗೋ ಬರಬೇಕಾಗಿದ್ದಿದ್ದು ನೋಟಿಸು 2-3 ಸತಿ ನಂಜುಂಡೇಶ್ವರ್ಗೆ ಬಂದಿತ್ತು. ಆ ಥರ ಟ್ವಿಸ್ಟ್, ಕಹಾನಿ ಮೇ ಟ್ವಿಸ್ಟ್ ಏನಾಕೆ ಅಂತಾರಲ್ಲ, ಹಂಗೆ ಟ್ವಿಸ್ಟು. ಎಲ್ಲೈತೆ ಜಮೀನು? ದೂರನ ಅವ್ರದ್ದು? ಇಲ್ಲಿ ಗೆಂಡ ನಮ್ಮದು, ಅಲ್ಲಿ ಗೆಂಡ. ಅಲ್ಲಿ ಅದು ಏನು ಸೊಪ್ಪದು? ಅಣ್ಣೆ ಸೊಪ್ಪು ಸಿಕ್ಕುತ್ತೆ. ಅದ್ರದ್ದು ಮಜ್ಜಿಗೆ ಸಾರು ಮಾಡಿ ತಿಂದರೆ ಸೂಪರಾಗಿರುತ್ತೆ. ಸ್ವಲ್ಪ ಶೀತ ಅಂತ ಅನಿಸುತ್ತೆ, ಆದರೆ ಚೆನ್ನಾಗಿರುತ್ತೆ. ನೋಡೋಣ, ಅಲ್ಲಿಗೆ ಹೋಗ್ಬಿಟ್ಟು ಸೊಪ್ಪು ಐತೇನೋ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗಿ ಅಲ್ಲಿಗೆ ಹೋದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಬೇಕು. ಎಲ್ಲಿ ಕಂಬಿ ಉಣವ್ರೆ? ಹಾಂ ನೋಡಿ, ಇಲ್ಲಿ ಕಂಬಿ ಉಣವ್ರೆ. ಅಲ್ಲಿವರೆಗೂ ನಮ್ಮದು ಈ ಬದ ತೆಗ್ಸ್ಬಿಟ್ಟು ಇಲ್ಲಿಗೆ ಹಾಕ್ಸಿ. ಅಲ್ಲಿಗೆ ಎಂಟಾಗುತ್ತೆ. ಇಲ್ಲೇ ಆಯ್ತಾ ಅವಣ್ಣ? ನೋಡೋಣ ನಡಿ. ಕೆಲಸ ನೋಡು, ಏನು ಇಲ್ಲದೆ ಏನು ಮಾರ್ದಾನೆ ಎಷ್ಟು ಮಾಡ್ತಾ ಇದೀಯ. ನಾವು ಮಾರ್ಬಿಟ್ಟು ಮನೆ ಕಟ್ಟಿದೀವಿ. ನೀನು ಶ್ರೀಮಂತ. ಮಾರ್ಬಿಟ್ಟು ಹಾಕೊಂಡು ಕಟ್ಟೋರ್ಗೇನು ಯಾವ್ದು ಮೂಲೆ ಇಟೇಟ್ ಮಾರಿದ್ದಾರೆ ಅಷ್ಟೇ. ಏನಿದು ನೀವು ಇವಾಗ ಹಾಕಿರೋದು? ಏನಿದು ಹಾಕಿರೋದ? ರಾಗಿ. ಹೌದಾ?
ರಾಗಿಗೆ ಈ ಥರ ನೀರು ಹಾಕಿ ಕಟ್ತಾರಾ? ಹಾಂ. ಮಳೆ ಇಲ್ಲದೆ ಇದ್ರೆ ಚೆನ್ನಾಗಿ ಬರ್ತದೆ ಅಂತ ಉಳಿಸಿದ್ದಾಗಿಂದ ನೀರು ಬಿಟ್ಟಿರಲ್ಲ. ಹ್ಞೂ. ಈಗ ನೀರು ಬಿಟ್ರೆ ಚೆನ್ನಾಗಿ ಬರ್ತದೆ ಕರ್ರಗ. ಇವಾಗ ಮಳೆ ನೀವು ಬಂದಿತ್ತಲ್ಲ ಅಣ್ಣ ನೆನ್ನೆ ಮೊನ್ನೆ ಎಲ್ಲ. ಆ ನೀರು ಎಲ್ಲ ತಂದು ಹೌದಾ? ಇವೆಲ್ಲ ಚೆನ್ನಾಗಿ ಬಂದವೆ ನೋಡ್ರಿ. ನಾವು ಅದೇನೋ ಇದು ಸಿಗುತ್ತೆ ಅಂತ ಬಂದ್ವಿ, ಏನದು ಸೊಪ್ಪು, ಗೊನ್ಗೊನೆ ಸೊಪ್ಪು ಅಂತ. ಅನ್ಗನೆ ಸೊಪ್ಪು ಮೊನ್ನೆ ಕಿತ್ಕೊಂಬಂದಿದ್ರಲ್ಲ ಇವರು, ಅದು ಸಿಗುತ್ತೆ ಅಂತ ಬಂದರೆ. ಸ್ವಲ್ಪ ಇಲ್ಲೇ ಸಿಗ್ತದೆ. ಇನ್ನೆಲ್ಲಿ ನೀವು ಮೊನ್ನೆ ಕಿತ್ಕೊಂಬಂದು ಕೊಟ್ಟಿದ್ದು? ಅಣ್ಣೆ ಸೊಪ್ಪಲ್ಲಣ್ಣ. ಅನ್ನೆ ಸೊಪ್ಪು. ಅಣ್ಣೆ ಸೊಪ್ಪು ನಮ್ಮಲ್ದಾಗ ಎಲ್ಲಿ ಉಳ್ಸಿ ಹಾಕ್ಬಿಟ್ವಲ್ಲ. ಅದೇ ಇವಾಗೆಲ್ಲ ಇಲ್ಲಲ್ಲ. ಹೋಗ್ಲಿ ಬಿಟ್ರು. ಸೊಪ್ಪು ಕೆರೆ ಸಿಗ್ತದೆ, ಅದು ಕಣ್ಣು ಒಳ್ಳೇದು ಹೂವು ಇದ್ದಾಗ ತಿಂದರೆ. ಹ್ಞೂ. ಅಣ್ಣೆ ಸೊಪ್ಪು ಒಳ್ಳೇದು. ಇವಾಗ ಇನ್ನ ಗೌರಿ ಹಬ್ಬ ಕಳಿಬೇಕಿದ್ರೆ ಬರ್ಬೇಕು ಅಂದ್ರೆ. ಹೋಗ್ಲಿ ಬಿಡ್ರಿ, ಗೌರಿ ಹಬ್ಬ ಬರತಕ್ಕ ಕಾಯ್ಕೋಣ. ನಾನು ಕೇಳಿದ್ರೆ ಯಾವನೋ ಒಂದು ಇಡೀ ಕಿತ್ಕೊಂಡು ನಿಮ್ಮ ಮನೆ ಹತ್ರ ಇಟ್ಬಿಟ್ಟು ನೆಟ್ಟ ಬರೇನು ಮಗ. ಏನಕ್ಕೆ ಅದ್ರ ಕುಡಿಕೆ ಮತ್ತೆ ಇದ್ರ ನೀರು ಬರ್ತಾ ಇಲ್ಲ ನಾನು. ಏನಕ್ಕೆ ಅಷ್ಟೊಂದು ಇಲ್ಲ ನಿಲ್ಸಾಕಿ ಇಂಥದ್ದು ಏನಕ್ಕೆ ಅಂತ. ಈ ನೀರು ಬಿಡೋದಕ್ಕೆ ಹೆಂಗಣ್ಣ ದುಡ್ಡು? ಇಲ್ಲಪ್ಪ, ಹುಲ್ಲು ಅವನಿಗೆ ಕೊಡೋದು. ಹೌದಾ? ಒಳ್ಳೆ ಕೆಲಸ ಮಾಡಿದ್ಯಾ, ಸೇಫ್ ಮಾಡ್ಕೊಂಡಿದ್ಯಾ. ನಾನು ರಾಗಿ ಮಾತ್ರ ತಗೊಳೋದು ಅಂತ ಮಾತಾಡಿದ್ದೀವಿ. ಹಾಂ. ಖರ್ಚೆಲ್ಲ ನಂದೇ. ಅವ್ನು ನೀರಿಗೆ ಹುಲ್ಲು ಬೇಸಿಗೆ ಬೆಳ್ಕೊಂಡ್ರೆ ಹುಲ್ಲ ಮುಂದೆ, ನೀರು ನಮ್ಮದೇ ಹಂಗ. ಹೌದಾ? ಸರಿ ಬಿಡ್ರಿ ಮತ್ತೆ. ಮನೇಲಿರೋರಿಗೆಲ್ಲ ಬಾಯಿ ಹುಣ್ಣಾಗುತ್ತೆ. ಇನ್ನೇ ಸಾಕು ಏನೋ ಬಂದಿದ್ದೀವಲ್ಲ ಅಂತ. ಇದು ಇಲ್ಲೊಂದು ಕಡ್ಡಿ ಐತೆ ನೋಡ್ರಿ, ಇದು ಕಿತ್ಕೊಳ್ರಿ. ಇದು ಇಲ್ಲ ಬಿಡ್ರಿ, ಸಾಕು ಹೋಗ್ಲಿ, ಇಷ್ಟೇ ಸಾಕು, ಅದೇ ಮಸ್ತಾಗುತ್ತೆ. ಹೋಗೋಣ? ನಿಮ್ಮ ಮಾವ ಬೇರೆ ಕರಿತಾವ್ರಲ್ಲ. ನಡೀರಿ. ಹೇಳಿ. ಹಳೆ ಕತೆ ಎಲ್ಲ ಮಾತಾಡ್ಬಿಟ್ರಪ್ಪ ಇವ್ರದ್ದು. ನಮೀಗ ಅದೆಲ್ಲ ಏನು ಗೊತ್ತೇ ಇರಲಿಲ್ಲ. ಸಖತ್ತಾಗಿತ್ತು ಸ್ಟೋರಿ. ಸಖತ್ತಾಗಿತ್ತಂತೆ ಸ್ಟೋರಿ. ಸ್ಕ್ರೀನ್ ಪ್ಲೇ ಬರೀತಾಳೆ ಇದ್ಮೇಲೆ. ಸ್ಕ್ರೀನ್ ಪ್ಲೇ ಬರೀಬೇಕಂತ ನಾನು. ಅದು ಟಾಕ್ಸಿಕ್ಕಿಗಿಂತ ನೆಕ್ಸ್ಟ್ ಲೆವೆಲ್ ಸ್ಕ್ರೀನ್ ಪ್ಲೇ. ಇಲ್ಲನಾ? ನಮ್ಮ ತಂದೆ ಫೋನ್ ಮಾಡಿದ್ರು, ಅದಕ್ಕೆ ಹೊರಡಬೇಕು. ಇಲ್ಲ ಅಂದಿದ್ರೆ ಇನ್ನೂ 1 ಗಂಟೆ ಇಲ್ಲೇ ಇದ್ದು ಎಲ್ಲ ಓಡಾಡ್ತಾ ಇದ್ವಿ. ಸ್ವಲ್ಪ ಕೆಲಸ ಐತೆ, ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಗಾಡಿಯಲ್ಲಿ ನಿಲ್ಲಿಸಿದ್ದೀರಾ? ಹಾಕಿದ್ದೀರಾ? ಗಾಡಿ ಎಲ್ಲಿದೆ? ಗಾಡಿ ತೊಗೊಂಡು ಮನೆ ಹತ್ರಕ್ಕೆ ಹೋಗಿ ಬ್ಯಾಂಕ್ ಹತ್ರಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬ್ಯಾಂಕ್ ಹತ್ರಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಹೋಗೋಕ್ಕಾಗ್ತಾಯಿಲ್ಲ ಇವಾಗ. ಡೈರೆಕ್ಟ್ ಮನೆಯಿಂದ ಎಲ್ಲಿಗೆ ಹೋಗಬೇಕು? ಸೈಟು ಬೋರ್ ಹಾಕ್ಸಿದ್ದೀವಲ್ಲ, ಅಲ್ಲಿ ಪ್ಲ್ಯಾನ್ ಅಪ್ರೂವಲ್ ಆಗಿದೆ. ಆ ಅಪ್ರೂವಲ್ ಕಾಪಿ ತೊಗೊಂಡು ಅಲ್ಲೊಂದು ಮರ ಇದೆ, ಅಡ್ಡ ಆಗಿಬಿಟ್ಟಿದೆ, ಅದನ್ನು ತೆಗ್ಸಾಕಬೇಕು. ಆ್ಯಕ್ಚುಲಿ ಅದಕ್ಕೊಂದು ಅರ್ಜಿ ಕೊಟ್ಟು ಬರಬೇಕು. ನಾನು ಬರಬೇಕಾ? ದುಡ್ಡು ಕೊಟ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಓಡಾಡ್ಕೊಂಡು ಬರೋಣ, ಆವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬರೋ ಇಲ್ಲಿ. ಎಲ್ಲೋಗಿದ್ದೋ? ಹಾಂ, ಇರೋದು ಕೊಡು. ಥ್ಯಾಂಕ್ಸ್. ಅಲ್ಲೇ ಥ್ಯಾಂಕ್ಸ್ ಕೊಡು. ಕೈಗೆ ಕಚ್ಚೇ ಬಿಡ್ತಾನೆ. ಕೈ ಕತ್ಕೊಂಡು ಬಿಸ್ಕೆಟ್ ತಿನ್ನೋದು ನೀವು. ಅಲ್ಲಿವರೆಗೂ ಬಿಸ್ಕೆಟ್ ತಿನ್ನಲ್ಲ. ಅಲ್ಲಿ ಬೇಗ ಕೆಲಸ ಮುಗೀತು, ಅದಕ್ಕೆ ಬ್ಯಾಂಕ್ ಹತ್ರಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾನು ನಂಜುಂಡೇಶ್ವರ್ ಇಬ್ಬರು ಬ್ಯಾಂಕ್ ಹತ್ರಕ್ಕೆ ಹೋದ್ವಿ. ಇಬ್ಬರದು ಒಂದೇ ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ್ದೀವಿ. ಏನಾದರೂ ಲೈಕ್ ಹೋಗೋದು ಬರೋದು ಇದ್ದರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರದ್ದೇ ಬೇರೆ ಬ್ಯಾಂಕಲ್ಲಿತ್ತು, ನಮ್ಮದೇ ಬೇರೆ ಬ್ಯಾಂಕಲ್ಲಿತ್ತು. ಬರೋವಾಗ ಚಿರುಮುರಿ ತೊಗೊಂಬಂದ್ವಿ. ನಾನು ಚಿರುಮುರಿ ಕಂಡ್ರೆ ಸಖತ್ ಇಷ್ಟ, ಅದಕ್ಕೆ ಏನು ಮಾಡ್ತೀನಿ, ಅಟ್ಲೀಸ್ಟ್ ವಾರಕ್ಕೆ 1 ದಿವಸ 2 ದಿವಸ ಆದರೂ ನಾನು ಚಿರುಮುರಿ ಯಾವಾಗಲೂ ತರಿಸ್ತಾ ಇರ್ತೀನಿ. ಚಿರುಮುರಿ ಅಲ್ಲೇನಾದರೂ ಕಟ್ಟಿಸ್ಕೊಳ್ಳೋದು ಇನ್ನೊಂದು 2 ನಿಮಿಷ ಲೇಟ್ ಆಗಿದ್ದಿದ್ರೆ ಮನೆ ಒಳಗಡೆ ಬಂದು ಚಿರುಮುರಿ ಪ್ಯಾಕೆಟ್ ಇಡ್ತಾ ಇದ್ದೀವಿ. ಜೋರಾಗಿ ಮಳೆ ಬರ್ತಾಯಿದೆ. ಏನು ಮಳೆ ಬರ್ತಾ ಇದೆಯಾ ಅಂತ ಅಂದ್ಕೊಂಡು ಹೋಗಿ ನೋಡಿದ್ರೆ ಬೆಳಗ್ಗೆಯಿಂದನೂ ಒಂಥರ ಮೋಡ ಕವಿದ ವಾತಾವರಣ ಹಾಗೇ ಇತ್ತು. ಹೋಗಿ ನೋಡಿದ್ರೆ ನೀರು ಹರಿತಾ ಇದೆ. ಒಂಚೂರು ಯಾಮಾರಿದಿದ್ರೆ ಫುಲ್ ಒದ್ದೆ ಆಗಬೇಕಾಗಿತ್ತು. ಇವಾಗಲೇ ಆಲ್ರೆಡಿ ಗಂಟ್ಲು ಕಟ್ಟಿದೆ, ಇನ್ನು ಅದು ಒಂದು ಬೇರೆ ಬ್ಯಾಲೆನ್ಸ್ ಇತ್ತು. ಬ್ಯಾಲೆನ್ಸ್ನ ಫುಲ್ಫಿಲ್ ಮಾಡಿಬಿಡ್ಬೇಕಾಗಿತ್ತು ಅಷ್ಟೇ. ಅಲ್ಲಿಂದ ಬಂದ್ವಿ, ಸ್ವಲ್ಪ ಕೆಲಸ ಎಲ್ಲ ಮಾಡಿ ಇಬ್ಬರು ಸ್ವಲ್ಪ ಮಾತಾಡಿ ನಾಳೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಡ್ಯಾಡಿ ಹೇಳಿದ್ರು, ಇಲ್ಲ ಕಣೆ, ಇನ್ ಟೈಮ್ ಚೆನ್ನಾಗಿಲ್ಲ, ಇನ್ನೊಂದು 2-3 ದಿವಸ ಅಷ್ಟೇ ಇರೋದು, ಹೋಗಿ 500 ಹತ್ರ ಡೇಟ್ ಹಾಕ್ಸ್ಕೊಂಡು ಬಂದುಬಿಡಿ ಅಂತ. ಅಲ್ಲಿ ಎದ್ದು ಬಿದ್ದು ಅಂತ ಅಲ್ಲಿಗೆ ಹೋಗಿ ಆಲ್ರೆಡಿ ಒಂದು ಡೇಟ್ ಹಾಕ್ಸ್ಕೊಂಬಂದಿದ್ವಿ. ಅದು ಆ್ಯಕ್ಚುಲಿ ನನ್ನ ಬರ್ತಡೇ ದಿವಸನೇ ರಾಜಯೋಗ ಇದೆ ಅಂತ ಹಾಕ್ಬೋದು, ನೀವು ಪಾಯ ಪೂಜೆ ಮಾಡ್ಬೋದು ಅಂತ ಹೇಳಿದರು. ಸುಮ್ಮನೆ ಅವತ್ತು ಮಾಡಿಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಸುಮ್ಮನೆ ಆಗಿಬಿಟ್ಟೆ ನಾನು.
ಆಲ್ರೆಡಿ ಹೇಳಿದ್ದೀನಿ ನಾನು ಹಿಂದಿನ ಬ್ಲಾಗ್ಸಲ್ಲಿ ಯಾಕೆ ಅದು ಪಾಯ ಪೂಜೆ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು. ಒಂದು ಕೋರ್ಟಲ್ಲಿ ಕೇಸ್ ಇತ್ತು, ಲೈಕ್ ಅದರದ್ದೇ ಅವತ್ತೇ ಜಡ್ಜ್ಮೆಂಟ್ ಬಂತು. ನಂಗೆ ಫುಲ್ ಬೇಜಾರಾಗಿತ್ತು. ಲೈಕ್ ಅದೆಲ್ಲ ದೊಡ್ಡ ಮ್ಯಾಟ್ರ್, ಅದು ಆಲ್ರೆಡಿ ಹೇಳಿದ್ದೀನಿ ನಾನು. ಅದರಿಂದ ಇನ್ನೇನು ಟೈಮ್ ಚೆನ್ನಾಗಿಲ್ವಂತೆ. ಅದಕ್ಕೆ 26ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ. ಹೋಗಿ ಹಾಕ್ಸ್ಕೊಂಬಂದು ಹೇಳಿದ್ವಿ. ಇನ್ನೇನೇ ಒಂದೇ ದಿವಸ ಟೈಮ್ ಇದೆ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗತ್ತೆ, ಒಂದೇ ದಿವಸ ಟೈಮ್ ಇದೆ ಅಂತ ಹೇಳಿದ್ರೆ ರೆಡಿ ಮಾಡ್ಕೊಳ್ಳೋಣ ಅಷ್ಟೇ, ಏನು ಗುದ್ಲಿ ಪೂಜೆ ಅಷ್ಟಕ್ಕೆ ಇನ್ನೆಷ್ಟು ಇದಾಗತ್ತೆ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಾನು ನಂಜುಂಡೇಶ್ವರ್ ಇಬ್ಬರು ಮಾತಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ನೈಟ್ ಆಗಿಬಿಟ್ಟಿತ್ತು. ಏನು ಅಡುಗೆ ಮಾಡಿರಲಿಲ್ಲ. ಬೆಳಗ್ಗೆ ತಿಂಡಿ ಸಿಂಪಲಾಗಿ ಮಾಡಿದೆ. ಅದಕ್ಕೆ ನಾನು ಏನಾದರೂ ಲೈಕ್ ಏನಾದರೂ ಮಾಡೋಣ, ಅನ್ನ ಸಾರು ಏನಾದರೂ ಅಂತ ಹೇಳ್ಬಿಟ್ಟು ಬಂದರೆ ಒಂದು ಎರಡು ಪಾತ್ರೆ ಇದ್ವು. ಬೆಳಗ್ಗೆಯಿಂದ ಪಾತ್ರೆ ಬೇರೆ ತೊಳೆದಿರಲಿಲ್ಲ. ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಂಡು ಹಾಗೆ ಅಡುಗೆ ಮಾಡೋಕ್ಕಿಟ್ಟೆ. ಸುಮ್ಮನೆ ಸಿಂಪಲ್ ಒಂದು ಬೇಳೆ ಒಂದು ಸಾರು ಮಾಡಿದ್ದೀನಿ. ಇವತ್ತು ಓಡಾಡಿದಾಗ ತುಂಬ ಒಂದು ವಿಷಯ ಏನನ್ನಿಸ್ತು ಗೊತ್ತಾ ನನಗೆ, ನಿಮಗೆ ಸಂಬಂಧಿಕರು ಬೇಕಾ ಆಸ್ತಿ ಬೇಕಾ ಅಂತ ಕೇಳ್ದಂಗೆ, ಯಾಕೆ ಅಂತ ಗೊತ್ತಿಲ್ಲ. ಲೈಕ್ ಏನೋ ನನಗೇನು ಅನ್ನಿಸ್ತೋ ನಾನು ಅದನ್ನು ಹೇಳ್ತಾ ಇದ್ದೀನಿ. ಸಂಬಂಧಿಕರು ಬೇಕಾ ಆಸ್ತಿ ಬೇಕಾ ಅಂತ ಕೇಳ್ದಂಗೆ ನನಗೇನು ಅನ್ನಿಸ್ತು ಅಂದರೆ ಸಂಬಂಧಿಕರು ಮಾತ್ರ ಬೇಡವೇ ಬೇಡ ಅಂತ. ಆಲ್ರೆಡಿ ನಾನು ಅವ್ರ ವಿಚಾರದಲ್ಲೆಲ್ಲ ತುಂಬ ಸಫರ್ ಆಗಿದ್ದೀನಿ. ಅದರಿಂದ ನಂಗೆ ಆಸ್ತಿನೇ ಬೇಕು ಅಂತ ಅನ್ನಿಸ್ತು. ಸಂಬಂಧಿಗಳೆಲ್ಲ ತುಂಬ ಒಂಥರ ದುಡ್ಡಿದ್ರೇ ಮರ್ಯಾದೆ, ದುಡ್ಡಿದ್ರೇ ಪ್ರೀತಿ ವಿಶ್ವಾಸ. ಅವ್ರು ನಮ್ಮ ಮಗಳು ರೀ, ಇವ್ರು ನಮ್ಮ ಕಝಿನ್ನು ರೀ, ಇವ್ರು ನಮ್ಮ ಸೊಸೆ ರೀ, ಇವ್ರು ನಮ್ಮ ರಿಲೇಷನ್ನು ರೀ ಅಂತ ಆವಾಗಲೇ ಕರೆಯೋದು. ನನಗೇನೋ ಅದು ಅನಿಸ್ಬಿಟ್ಟಿದೆ. ಅದಕ್ಕೇನು ಅನ್ನಿಸ್ತು ಅಂದರೆ, ಅಯ್ಯೋ ಯಾವ ಸಂಬಂಧನೂ ಬೇಡ, ಯಾವುದೂ ಬೇಡ, ಯಾವಾಗಲೂ ಬಂದು ನಮ್ಮನ್ನು ಆಡ್ಕೊಂಡು ನಕ್ಕೊಂಡವ್ರ ಮುಂದೆ ನಾವು ಚೆನ್ನಾಗಿರಬೇಕು ಅಂದರೆ ಆಸ್ತಿನೇ ಬೇಕು, ಆಸ್ತಿನೇ ಇಂಪಾರ್ಟೆಂಟ್ ಅನ್ನೋ ಒಂದು ವಿಷಯ ಅಂತೂ ನನ್ನ ತಲೆಗಂತೂ ಬಂತು. ಹಂಗೇನು ಅನ್ನಿಸ್ತು ಅದನ್ನು ಹೇಳಿದ್ದೀನಪ್ಪ. ಲೈಕ್ ಕಾನ್ವರ್ಸೇಷನ್ಸ್ ಆದಾಗ ಅನಿಸುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳ್ಬಿಟ್ಟು. ನನ್ನ ಡಿಸಿಷನ್ ಅದು ಅಂತ ಅನ್ನಿಸ್ತು. ನಾಳೆ ಒಂದು ದಿವಸನೇ ಟೈಮ್ ಇದೆ ಪಾಯ ಪೂಜೆಗೆ. ಅದಕ್ಕೆಲ್ಲ ಏನೇನು ಬೇಕು ಪ್ರಿಪ್ರೇಷನ್ನು ಆ ಥರದನ್ನೆಲ್ಲ ಇದು ಮಾಡಿದ್ವಿ. ಇನ್ನೇನು ಎಲ್ಲ ಇದೆ ಮನೆಯಲ್ಲಿ. ಸ್ವಲ್ಪ ಹೂವು ತೊಗೊಂಬರ್ಬೇಕು, ಅಂದರೆ ಬಿಡಿ ಹೂವು ಇದೆ, ಕಟ್ಟಿರೋ ಹೂವು ತೊಗೊಂಬಂದ್ಬಿಟ್ಟು ಹಾಗೇನೇ ಸ್ವಲ್ಪ ಊದ್ಗಡ್ಡಿನೂ ಮುಗಿದೋಗಿದೆ. ಊದ್ಗಡ್ಡಿ ಮತ್ತು ಹೂವು ತೊಗೊಂಡು ಬಂದರೆ ಮುಗೀತು. ಬೇರೆ ಏನು ತೊಗೊಂಡು ಬರೋ ಅಷ್ಟು ಏನೂ ಇಲ್ಲ. ಅಭಿನವ್ ಬಂದ, ನಾನು ಸಾರಿಗೆ ಹೆಲ್ಪ್ ಮಾಡ್ತೀನಿ ಅಂತ. ಅವ್ನು ಹೆಲ್ಪ್ ಮಾಡೋದಕ್ಕಿಂತ ಅವನ ಹತ್ರ ಹೇಳ್ಬಿಟ್ಟು ಮಾಡಿಸೋದೇ ತುಂಬ ದೊಡ್ಡ ಕಷ್ಟ. ಆಮೇಲೆ ಅವನು ಸ್ವಲ್ಪ ಹೆಲ್ಪ್ ಮಾಡ್ದೆ. ಬೆಳ್ಳುಳ್ಳಿ ಸುಲ್ಕೊಡ್ತೀನಿ ಅಂತ ಹೇಳ್ದ. ಸರಿ ಸುಲ್ಕೊಂಬ ಅಂತ ಹೇಳ್ಬಿಟ್ಟು ಕಳಿಸಿ ಎಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ. ಚಿರುಮುರಿ ಬೇರೆ ತಿಂದಿದ್ವಾ, ಅದಕ್ಕೂ ಸುಮ್ಮನೆ ಲೈಟಾಗಿ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ನಂಜುಂಡೇಶ್ವರು ಸುಮ್ಮನೆ ಲೈಟಾಗಿ ಅಡುಗೆ ಮಾಡಮ್ಮ ಅಂದರು. ಅದಕ್ಕೆ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನುಗ್ಗೆ ಸೊಪ್ಪು ಕಿತ್ಕೊಂಬಂದಿದ್ವಲ್ಲ, ಬೇಳೆ ಎಲ್ಲ ಸುಮ್ಮನೆ ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಆ ಸೊಪ್ಪನ್ನ ಕೆಳಗಡೆ ಇಳಿಸಿದ್ಮೇಲೆ ಹಚ್ಚಾಕೋದು. ಆದಷ್ಟು ಕುಕ್ಕರಲ್ಲಿ ಅಡುಗೆ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನಾನು. ಇವತ್ತು ಬೇಳೆ ನೆನೆ ಹಾಕಿರಲಿಲ್ಲ, ಅದೇನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಮಾಡಿದ್ರೆ ಸಾಕಾಗುತ್ತೆ ಅಂತ ಅಂದ್ಕೊಂಡು ಇಬ್ಬರು ಮಾತಾಡ್ಕೊಂಡು ಮಾಡ್ತಾಯಿದ್ವಿ ನಾಳೆ ಏನು ಮಾಡಬೇಕು ಅಂತ. ಫಸ್ಟು ಪ್ಲ್ಯಾನಿಂಗ್ ಏನಿದ್ದಿದ್ದು ಅಂದರೆ 4 ಫ್ಲೋರ್ ಕಟ್ಟಿಸ್ಬೇಕು ಅಂತ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಆಮೇಲಿಂದ ಏನೋ ಒಂದು ವಿಚಾರಕ್ಕೆ 3rd ಫ್ಲೋರ್ ಅಂತ ಬಂದ್ವಿ. ಆಮೇಲಿಂದ 2nd ಫ್ಲೋರ್ ಅಂತ ಬಂದಿದ್ವಿ. ಏನು ಕಟ್ಟಬೇಕಾದ್ರೆ ಬರೀ ನಂಜುಂಡೇಶ್ವರ್ ಸ್ಟುಡಿಯೋ ಮಾತ್ರ ರೆಡಿ ಆಗುತ್ತೋ ಏನೋ ಗೊತ್ತಿಲ್ಲ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಒಂದೊಂದು ಸತಿ ಒಂದೊಂದು ಥರ ಪ್ಲ್ಯಾನ್ ಚೇಂಜ್ ಆಗ್ತಾ ಇರುತ್ತೆ. ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ 2 ಫ್ಲೋರ್ ಅಂತೂ ಗ್ಯಾರಂಟಿ ಅಂತ ಅಂದ್ಕೊಂಡಿದ್ದೀವಿ. ಇಂಜಿನಿಯರು ಪ್ಲ್ಯಾನ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಮನೇಲಿ ಇಂಜಿನಿಯರ್ ಪ್ಲ್ಯಾನ್ ಪ್ರಕಾರ ಏನೂ ನಡೆಯೋದಿಲ್ಲ, ಎಲ್ಲ ನಮ್ಮ ಅಪ್ಪನ ಪ್ಲ್ಯಾನ್ ಪ್ರಕಾರನೇ ನಡೆಯೋದು. ಓದಿರೋದು SLC ಫೇಲು, ಆದರೆ ಎಲ್ಲ ಇಂಜಿನಿಯರ್ ಕೆಲಸನೂ ಅವ್ರದ್ದೇ. ಏನು ಮಾಡೋಕ್ಕಾಗಲ್ಲ. ನಾವು ಇವಾಗ ಅವ್ರು ಹೇಳ್ದಂಗೆ ಏನೂ ಕೇಳಬೇಕು, ನಾವು ಹೇಳ್ದಂಗೆ ಅವ್ರು ಯಾವತ್ತೂ ಕೇಳಲ್ಲ. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾಳೆ ಬೆಳಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ಮಾತಾಡಿ ಸಾಕಾಗಿದೆ ಅಂತ ಅಂದ್ಕೊಂಡು ಇಬ್ಬರು ಸುಮ್ಮನೆ ಆದ್ವಿ. ಎಲ್ಲ ಪಂಚಾಯತಿ ಕಡೆಯಿಂದ ಏನೇನೋ ಸ್ವಲ್ಪ ಬರಬೇಕಾಗಿತ್ತು, ಅದೆಲ್ಲ ಬಂತು. ಅದಕ್ಕೋಸ್ಕರ ಕಟ್ಟೋದನ್ನೇನೂ ಲೇಟ್ ಮಾಡಿಲ್ಲ ನಾವು. ಲೈಕ್ ನಮ್ಮದೇ ಏನೇನೋ ಪರ್ಸ್ನಲ್ ಪ್ರಾಬ್ಲಮ್ಸಿಂದನೂ ಅದನ್ನು ಕಟ್ಟೋದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ದೀವಿ. ಒಂದೇ ಒಂದು ಹೀರೆಕಾಯಿ ಇತ್ತು, ಹೀರೆಕಾಯಿ ಹಾಕೋಣ ಅಂತ ಅಂದ್ಕೊಂಡ್ವಿ. ಹೀರೆಕಾಯಿ ವೇಸ್ಟ್ ಆಗುತ್ತೆ ಅಂತ. ಅದು ಸಾರಿಗೂ ಅಷ್ಟೇ, ಬರೀ ಬೇಳೆ ಸಾರು ತಿನ್ನೋಕ್ಕಾಗಲ್ಲ. ಒಂದು ಹೀರೆಕಾಯಿ, ಒಂದು ಈರುಳ್ಳಿ, ಒಂಚೂರು ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಭಿನವ್ ಹೇಳ್ತಾ ಇದ್ದ 26th ಸ್ಕೂಲ್ ರಜಾ ಇದೆ ಅಂತ. ಯಾಕೆ ಅಂತ 26th ಈದ್ ಮಿಲಾದ್ ಇದೆಯಂತೆ. ಈದ್ ಮಿಲಾದ್ ಇದೆ ಅನ್ನೋದೇ ಮರ್ತೋಗಿದ್ದೀನಿ ನಾನು.
ಸರಿ ಸ್ಕೂಲೂ ರಜಾ ಸಿಕ್ಕತ್ತಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಮಾತಾಡಿಕೊಂಡು ಅಡುಗೆ ಎಲ್ಲ ಪೂರ್ತಿ ಮಾಡಿದೆ. ಫ್ರಿಡ್ಜಲ್ಲಿ ಮೊನ್ನೆ ಹಿಟ್ಟು ಕಲಸಿಟ್ಟಿದ್ನಲ್ಲ, ರವೆ ಕಲಸಿ ಅಂದರೆ ರೊಟ್ಟಿ ಹಾಕೋಕ್ಕೆ, ಅದಿನ್ನೂ 2 ರೊಟ್ಟಿ ಹಾಕೋಷ್ಟು ಹಿಟ್ಟು ಮಿಕ್ಕಿತ್ತು. ಅದನ್ನು ಹಾಗೆ ತೆಗೆಸಿ ಇಟ್ಬಿಟ್ಟು ಹಾಗೆ ಇಬ್ರಿಗೂ, ನನಗೊಂದು ಅಭಿನವ್ಗೊಂದು ರೊಟ್ಟಿ ಆಗುತ್ತೆ ಅಂತ, ನಂಜುಂಡೇಶ್ವರ್ ನನಗೆ ಬೇಡ ಅಂತ ಅಂದರು. ಅದಕ್ಕೆ ಇಬ್ಬರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದೇ ರೊಟ್ಟಿ ಹಾಕ್ಕೊಂಡು ಮಾತಾಡಿಕೊಂಡು ಹಾಗೆ ಅಡುಗೆ ಮಾಡ್ತಾಯಿದ್ವಿ. ವಿಷಯ ಏನು ಗೊತ್ತಾ, 26ನೇ ತಾರೀಕು ಬಿಟ್ಟರೆ ಇನ್ನು ಫೆಬ್ರವರಿವರೆಗೂ ಪಾಯ ಪೂಜೆ ಹಾಕೋಕ್ಕೆ ಒಳ್ಳೆ ಟೈಮೇ ಇಲ್ವಂತೆ. ಅದನ್ನು ಕೇಳಿ ಫುಲ್ ಶಾಕ್ ಆಯಿತು. ಏನಮ್ಮ ಇನ್ನೊಂದು 2 ದಿವಸ ಇದೆ, ಇವಾಗ ಬಂದಿದೆಯಾ ಅಂತ. ಏನು ಮಾಡೋದು ಸರ್ ಗೊತ್ತಾಗಲಿಲ್ಲ ನಮಗೆ ಅಂತ. ಪಾಯ ಪೂಜೆಗೆ ಇನ್ನು ಡೇಟೇ ಇಲ್ಲ ಅಂತೇಳ್ಬಿಟ್ಟು ಏನಾದರೂ ಬಿಟ್ಟಿದ್ದಿದ್ರೆ ಇನ್ನು ಫೆಬ್ರವರಿ 16ನೇ ತಾರೀಕು ಮೇಲೇ ಅಂತೆ ಡೇಟ್ ಇದ್ದಿದ್ದು. ಫುಲ್ ಶಾಕು. ನಾನು ನಂಜುಂಡೇಶ್ವರ್ ಇಬ್ಬರೂ ನಮ್ಮ ಅಪ್ಪಂಗೆ ಫೋನ್ ಮಾಡಿದ್ರೆ ಹೇಳಿದ್ರೆ ನುಲಿತಾ ಇದ್ದೆ, ಏನಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಂತ. ನಾನು ಅಭಿನವ್ ಬರ್ತಡೆಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಏನು ಮಾಡಿದ್ರೂ ಆಗ್ತಾಯಿರಲಿಲ್ಲ. ಸದ್ಯ ದೇವ್ರ ದಯೆ ಒಂದು ಜಸ್ಟ್ ಮಿಸ್ಸು. ಇವಾಗಲೇ ಏನೇನೋ ಪ್ರಾಬ್ಲಮ್ಸಿಂದ ಲೇಟ್ ಆಗ್ತಾನೇ ಇದೆ. ಏನಾದರೂ ಒಂದು ಕೆಲಸ ಹಿಡಿದ್ರೆ ಇನ್ನು ಅದೂ ಜಾಸ್ತಿ ಲೇಟ್ ಆಗ್ತಿತ್ತು. ಆಮೇಲೆ ಈ ಏನಾದರೂ ಪರ್ಸ್ನಲ್ ವಿಷಯನ ಕೇಳೋಕ್ಕೆ ಅಂತ ಹೋದೆ. ಆ್ಯಕ್ಚುಲಿ ನಂದು ಕುಂಭರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ. ಯಾರಾದರೂ ಕುಂಭರಾಶಿಯವರಿದ್ದರೆ ಹೇಳಿ, ಟೈಮ್ ನಿಜವಾಗ್ಲೂ ಅವ್ರಿಗೂ ಚೆನ್ನಾಗಿಲ್ವ ಅಂತ ಹೇಳ್ಬಿಟ್ಟು. ಸುಮ್ಮನೆ ಒಂಥರ ಮೆಂಟಲ್ ಟಾರ್ಚರ್ ಅಂತ ಅನಿಸುತ್ತೆ. ಟೈಮೇ ಚೆನ್ನಾಗಿಲ್ಲ. ಆಲ್ರೆಡಿ 7.5 ವರ್ಷದಿಂದ ಟೈಮು ಕೆಟ್ಟು ಕೂತಿದೆ. ಅವ್ರು ಕೇಳಿದ್ದಕ್ಕೆ ಇನ್ನೊಂದು ವರ್ಷ ಕಣಮ್ಮ, ಆಮೇಲಿಂದ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಏನೋ ಇಷ್ಟು ದಿವಸನೇ ಎಣ್ಕೊಂಡು ಬಂದಿದ್ದೀನಿ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಏನಾಗುತ್ತೆ ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡು ಬಂದಿದ್ದೀನಿ. ನೋಡೋಣ ಮುಂದಿನ ವರ್ಷದಿಂದ ಟೈಮ್ ಚೆನ್ನಾಗಾಗುತ್ತಾ ಅಂತ ಹೇಳ್ಬಿಟ್ಟು. ನಾನಂತೂ ತುಂಬ ಸಫ್ರಿಂಗ್ ಮಾಡ್ತಾಯಿದ್ದೀನಪ್ಪ. ನನಗಂತೂ ಅದನ್ನು ಹೇಳ್ಕೊಳೋಕ್ಕೆ ಆಗಲ್ಲ. ಅದನ್ನು ಪದದಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾರಲ್ಲ, ಆ ಥರ. ಏನೋ ಈ ಯೂಟ್ಯೂಬ್ ಚಾನಲಿಂದನೇ ಒಂಚೂರು ಮನಸ್ಸಿಗೆ ನೆಮ್ಮದಿ, ಶಾಂತಿ ಅಂತ ಸಿಕ್ಕಿರೋದು ಅಂತ ಅನಿಸುತ್ತೆ ಕೆಲವು ಸತಿ. ಯಾರಾದರೂ ಫ್ರೆಂಡ್ಸು ಅವರು ಇವರು ಕಮೆಂಟು ಅದು ಇದು ವಿಶ್ ಮಾಡ್ತಾ ಇರ್ತಾರೆ, ಆವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲ ಅಂದಿದ್ರೆ ಲೈಫು ತುಂಬಾ ಕೆಟ್ಟದಾಗಿ ಹೋಗ್ತಾಯಿತ್ತಪ್ಪ. ನಾನಂತೂ ಅದೇನೋ ಹೇಳ್ತಾರಲ್ಲ ಡಿಪ್ರೆಷನ್ ಅಂತ ಹೇಳ್ಬಿಟ್ಟು, ಅದೇನೋ ಹೇಳ್ತಾರಲ್ಲ ಡಿಪ್ರೆಷನ್ ಅಲ್ಲ, ಅದರಲ್ಲೇ ಇದ್ದೀನಿ ಆ್ಯಕ್ಚುಲಿ. ಅದನ್ನು ಹೇಳ್ಕೊಂಡ್ರೆ ಸುಮ್ಮನೆ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಕೊಳಲ್ಲ ಅಷ್ಟೇ. ತುಂಬ ಸಫರ್ ಆಗ್ತಾಯಿದ್ದೀನಪ್ಪ. ಯಾಕೆ ನಗ್ನಗ್ತಾ ಹೇಳ್ತಾ ಇದ್ದೀನಿ ಅಂದರೆ, ಖುಷಿನ ಹೇಗೆ ನಾವು ಸ್ವಾಗತ ಮಾಡ್ತೀವೋ ಹಾಗೆ ದುಃಖನೂ ಸ್ವಾಗತ ಮಾಡಬೇಕು. ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಪ್ರಾಬ್ಲಮ್ ಅಂತಲೇ ಕೂತ್ಕೊಂಡಿದ್ರೆ ಆಗಲ್ಲ. ಎಲ್ಲದನ್ನು ಸ್ವೀಕರಿಸೋ ಮನಸ್ಥಿತಿ ಇರಬೇಕು. ಸ್ವಲ್ಪ ಬೇಜಾರಾದಾಗ ಹತ್ಬಿಡ್ಬೇಕು, ಖುಷಿ ಆದಾಗ ನಕ್ಬಿಡ್ಬೇಕು. ಅದು ಬಿಟ್ಟು ಬೇರೆ ಏನೂ ರೀಸನ್ ಇಲ್ಲ. ಯಾಕೆಂದರೆ 1 ದಿವಸದ ಸಫರಿಂಗ್ ಅಲ್ಲ, 2 ದಿವಸದ ಸಫರಿಂಗ್ ಅಲ್ಲ, 7.5 ವರ್ಷದಿಂದ ನಾನು ಸಫರ್ ಆಗ್ತಾಯಿದ್ದೀನಿ. ಅದರಲ್ಲಿ ಏನು ವಿಶೇಷ ಏನೂ ಇಲ್ಲ. ನಾನು ಎಲ್ಲದನ್ನೂ ಮನಸ್ಥಿತಿನೂ ಒಂದೇ ಥರ ತೊಗೋತೀನಿ. ಖುಷಿಯಾಗಿದೆ ಅಂತ ಕುಣಿದಾಡಲ್ಲ, ಏನೋ ಕಷ್ಟ ಬಂದಿದೆ ಅಂತ ಹೇಳ್ಬಿಟ್ಟು ಕುಗ್ಬಿಟ್ಟು ಕೂತ್ಕೊಳ್ಳಲ್ಲ. ಯಾವಾಗ್ಲೂ ಮನಸ್ಥಿತಿನ ಒಂದೇ ಥರ ಇಟ್ಕೊಂಡಿದ್ರೆ ನೋಡಿ, ಯಾವಾಗಲೂ ಈ ಥರ ನಗ್ನಗ್ತಾನೆ ಇರ್ಬೋದು. ನನಗೂ ಬೇಜಾರಾಗುತ್ತೆ, ಬೇಜಾರಾಗಲ್ಲ ಅಂತ ಹೇಳಲ್ಲ. ಬೇಜಾರಾದಾಗ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಸುಮ್ಮನೆ ಆಗಿಬಿಡ್ತೀನಿ. ಈ ಥರ ಏನಾದರೂ ಹೋದಾಗ ಕೇಳಿಬಿಟ್ಟು ಒಂದು ಸ್ವಲ್ಪ ಮನಸ್ಸಿಗೆ ಕೂಡ ನೋವಾಗುತ್ತೆ. ಈಗ ಸ್ವಲ್ಪ ಇನ್ನೂ ಜಾಸ್ತಿ ನೋವಾಗ್ತಾಯಿತ್ತು. ನಂಜುಂಡೇಶ್ವರ ಹೇಳಿದ್ರು ಸುಮ್ಮನೆ ಇರು, ಏನೂ ಆಗಲ್ಲ ಅಂತ ಹೇಳಿಬಿಟ್ಟು. ನೋಡೋಣ ಏನಾಗತ್ತೆ ಅಂತ ಗೊತ್ತಿಲ್ಲ. ಅನ್ನ ರೆಡಿ ಆಯಿತು, ಈ ಕಡೆ ಬೇಳೆ ಸಾರು ಕೂಡ ರೆಡಿ ಆಯಿತು. ಹಿಟ್ಟು ತೆಗೆದಿಟ್ಟಿದ್ನಲ್ಲ, ಅದರಲ್ಲಿ ಒಂದು 2 ರವೆ ರೊಟ್ಟಿ ಕೂಡ ತಟ್ಬಿಟ್ಟು ಇಟ್ಟಿದ್ದೆ. ರವೆ ರೊಟ್ಟಿ ಸ್ವಲ್ಪ ಕಿತ್ತೋಯ್ತು, ಯಾಕೆಂದರೆ ಅದು ಒಂದು ಹದ ತಪ್ಪಿಟ್ಟ ಮೇಲೆ ಅದೇನಿದ್ರು ಆವಾಗ ಮಾಡಬೇಕು ಅಷ್ಟೇನೆ. ಬೇರೆ ಟೈಮಲ್ಲಿ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ರೊಟ್ಟಿನ ಮುರ್ಕೊಂಡು ತಾನೇ ತಿನ್ನೋದು, ಸುಮ್ಮನೆ ತಿನ್ನಿ ಅಂತ ಹೇಳ್ತಾ ಇದ್ದಾನೆ ಅಭಿನವ್. ಯಾಕಂದರೆ ಏನಾದರೂ ರೊಟ್ಟಿ ಕಿತ್ತೋದಾಗ ಇದೇನು ಕಿತ್ತೋಗ್ಬಿಟ್ಟಿದೆ ರೊಟ್ಟಿಯಿಂದ, ನೀನೇನು ಒಂದೇ ಸತಿ ಹೀಗೆ ತಿನ್ಬಿಡೋಕ್ಕಾಗುತ್ತಾ, ಮುರ್ಕೊಂಡೆ ತಾನೇ ತಿನ್ನೋದು, ತಿನ್ನು ಅಂತ ನಾನು ಹೇಳ್ತಾ ಇರ್ತೀನಿ. ಅದನ್ನು ನನಗೆ ಹೇಳ್ತಾ ಇದ್ದ ಅಭಿನವ್. ಕುಕ್ಕರಲ್ಲಿ ಅಡುಗೆ ಮಾಡೋದನ್ನು ನಾನು ತುಂಬ ಅವಾಯ್ಡ್ ಮಾಡ್ತೀನಿ. ಏನಾದರೂ ಈ ಥರ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಮಾಡ್ತೀನಿ. ನುಗ್ಗೆ ಸೊಪ್ಪನ್ನ ಆಮೇಲೆ ಹಾಕ್ತಾಯಿದ್ದೀನಿ. ಬೇಳೆ ಎಲ್ಲ ಬೇಯಿಸ್ಕೊಂಡ್ಮೇಲೆ ಹೀರೆಕಾಯಿ ಎಲ್ಲ ಮೊದಲೇ ಹಾಕಿದ್ದೆ. ಇವಾಗ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಕುಕ್ಕರ್ನ ಅಲ್ಲಿ ಒಲೆ ಮೇಲೆ ಇಡ್ತಾಯಿದ್ದೀನಿ. ಅದ್ರ ಬಿಸಿಗೆ ಆಗುತ್ತೆ, ಒಂದು 2 ನಿಮಿಷ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೀನಿ. ಹೊಸಬ್ರನ್ನ ಸ್ವಲ್ಪ ಬೆನ್ತಟ್ಟಿ ನೀವೇ ಸ್ವಲ್ಪ ಎಬ್ಬಿಸ್ಬೇಕು. ನನಗಂತೂ ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿದೆಯಪ್ಪ, ನಾನಂತೂ ಇಲ್ಲ ಅಂತ ಹೇಳಲ್ಲ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಬಾಯ್.